ಸುಕ್ಷೇತ್ರ ಜಗವಿ ಪಾವನ ತೀರ್ಥ ಸುಲಭ ಶ್ರೀ ಗುರು ಕೃಪೆಯ ಪ್ರಾತಸ್ಮರಣೀಯರಾದ ಪೂಜ್ಯ ಗುರುದೇವರ ನೆನಪಿಸಿ ಹುಲ್ಯಾಳದ ಗಾನಸುತ ಮಾದೇವಪ್ಪ ಅವರ ಎರಡನೆಯ ಪುಣ್ಯಸ್ಮರಣೆ ಹಾಗೂ ಭಜನಾ ಮಹೋತ್ಸವದ ಈ ಭವ್ಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಮುಕ್ತಾವಸ್ಥೆಯನ್ನು ಅನುಭವಿಸುವ ಶಾಸ್ತ್ರದಲ್ಲಿ ತಲ್ಲೀನರಾಗಿರುವ ಪೂಜ್ಯ ಅನುಭಾವಿಗಳು ಆಗಿರುವ ದಯಾನಂದಪ್ಪಗಳವರ ಪಾದಗಳಲ್ಲಿ ನಮಸ್ಕರಿಸಿ ಹಾಗೂ ನಮ್ಮ ಆತ್ಮೀಯ ಗುರುಬಂಧುಗಳಾದ ಪೂಜ್ಯ ರಾಮಾನಂದಪ್ಪಗಳವರ ನಿರ್ಮಿಸಿ ಇಲ್ಲಿವರೆಗೆ ಮಾತನಾಡಿದ ಪೂಜ್ಯ ಶ್ಯಾಮಾನಂದಜಿಯವರಲ್ಲಿ ನಮಸ್ಕರಿಸಿ ನಿಜವಾದ ಸಾಹಿತ್ಯ ಸಂಗೀತ ಅಳವಟ್ಟಿದ್ದು ಹೇಗೆ ಎಂಬುದನ್ನು ತುಂಬ ಸುಂದರವಾಗಿ ತಿಳಿಸಿದ ನಂದೇಶ್ವರ ಶರಣಾರ್ಥಿಗಳನ್ನು ಸಲ್ಲಿಸಿ ಅಜಿತ್ ಗುರೂಜಿಯವರಿಗೂ ಶರಣರಿಗೂ ಹಾಗೂ ದೇಶಪಾಂಡೆಯವರಿಗೂ ಹಾಗೂ ಯುವ ನಾಯಕರಾದ ರಾಘು ಕಣುತಿಯವರಿಗೂ ಮತ್ತು ನಮ್ಮ ಮದಖಂಡಿಯಿಂದ ಆಗಮಿಸಿದ ಮಲ್ಲಯ್ಯ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಆಗಮಿಸಿದ ಎಲ್ಲ ಹಿರಿಯರಲ್ಲಿ ತಾಯಂದಿರಲ್ಲಿ ಹಾಗೂ ಚಪ್ಪರ್ ಬಂಧುಗಳಲ್ಲಿ ಹಾಗೂ ಹುಲ್ಯಾಳದ ಚಿಮ್ಮಳ ಬಂಧುಗಳಲ್ಲಿ ಶರಣಾರ್ಥಿಗಳು. ಈಗ ಆಡುವುದಕ್ಕಿಂತಲೂ ಹಾಡೋದು ಭಾಳ ಮುಖ್ಯ. ಮಾದೇವಪ್ಪ ಅವರಿಗೆ ಮಾತಾಡೋದು ಮುಖ್ಯ ಇರಲಿಲ್ಲ, ಹಾಡೋದು ಭಾಳ ಮುಖ್ಯ ಇತ್ತು. ಅದಕ್ಕೆ ಹಾಡಬೇಕಾಗಿದೆ. ಈಗ ಅದು ಏನು ಹಾಡಬೇಕಾಗಿದೆ ಅಂದ್ರೆ ನಿಜವಾದ ಹಾಡುಗಳನ್ನೇ ಹಾಡಬೇಕಾಗಿದೆ. ಶಾಸ್ತ್ರದ ಹಾಡುವುದರಿಂದ ಶಾಸ್ತ್ರದ ಚಿಂತನೆ ಆಗ್ತದೆ. ಇದು ಒಂದು ಸಮಾಧಿ ಅವಸ್ಥೆಗೆ ಒಯ್ಯುವಂತ ಸಂಗೀತ. ಸಂಗೀತ ಅಂದ್ರೆ ಏನು ಈ ಇತರಾಗಿ ಆಡಿದಾಗ ಅಂತ ಅಲ್ಲ. ಸಂಗೀತ ಅಂದ್ರೆ ಏನು, ಅದು ಸಮಾಧಿ ಅವಸ್ಥೆಗೆ ಕರೆದುಕೊಂಡು ಹೋಗುವ ಸಂಗೀತ. ನಿಜಗುಣದ ಹಾಡುಗಳನ್ನ ಪದ್ಯಗಳನ್ನ ಮಾದೇವಪ್ಪ ಹಾಡ್ಕೋತ ಹೋದ್ರು ಅಂತಂದ್ರೆ ಅವ್ರು ಕೇಳ್ಕೋತ ಹೋದ್ರು ಅಂತಂದ್ರೆ ಕೇಳುವವರಿಗೂ ಸಮಾಧಿ, ಹಾಡುವವರಿಗೂ ಸಮಾಧಿ. ಈ ಸಮಾಧಿ ಅವಸ್ಥೆಗಾಗಿ ಈ ಪದ್ಯಗಳನ್ನ ಹಾಡುವುದಲ್ಲ, ಚಿಂತನೆಗಳನ್ನ ಮಾಡ್ಕೋತ ಹೋದಾಗ ಚಿಂತನೆಯೂ ಇಲ್ಲ, ಚಿಂತನೆ ಮಾಡುವವೂ ಇಲ್ಲ, ಮುಂದೆ ಹಾಡುವವನೂ ಇಲ್ಲ, ಹಾಡು ಕೇಳುವವನೂ ಇಲ್ಲ. ಆ ಭಾವ ಯಾವಾಗ ಬರ್ತದನೋ ಅದು ಸಮಾಧಿ ಅಂತ ಕರೀತಾರೆ. ಹಾಡುವವ ನಾ ಹಾಡಾಕತ್ತೇನಿ ಎಂಬ ಭಾವ ಅವನಲ್ಲೇ ಇಲ್ಲ, ಕೇಳುವವ ನಾ ಕೇಳಾಕತ್ತೇನಿ ಎಂಬ ಭಾವ ಅವನಲ್ಲೇ ಇಲ್ಲ. ಆಗ ಹಾಡುವವನೂ ಸಮಾಧಿಯಲ್ಲಿ, ಕೇಳುವವನೂ ಸಮಾಧಿಯಲ್ಲಿ. ಇದು ಸಮಾಧಿಯ ಅವಸ್ಥೆ. ಇದನ್ನ ಇಲ್ಲಿ ಕುಂತ ನಾವು ಅನುಭವಿಸೋಣ. ಸುಮ್ಮನೆ ಅವ್ರು ಹಾಡ ಹಾಡೋದು ನಾವು ಹಿಂದೆ ಗಮನ ಪದಾರ್ಥಲ್ಲ. ಇಲ್ಲಿ ನೀವು ಹಾಡ ಗೊತ್ತಿದ್ದವ್ರು ಇರ್ಲಿ, ಹಾಡು ಗೊತ್ತಿಲ್ದವ್ರು ಇರ್ಲಿ, ಸಂಗೀತ ನಿಮ್ಗೆ ಗೊತ್ತಿರ್ಲಿ ಬಿಡ್ಲಿ, ಆದ್ರೆ ಈಗೇನು ಪದ್ಯಗಳು ಹಾಡ್ತಾ ಇರ್ತಾರೆ ಅದ್ರೊಳಗೆ ತಪ್ಪ ತೆಗೆಯುವ ಪ್ರಶ್ನೆಗಿಂತಲೂ ಅದನ್ನ ಕಣ್ಣು ಮುಚ್ಚಿ ಅನುಭವಿಸುವುದೇನೈತಲ್ಲ ಅದು ಬಹಳ ಮುಖ್ಯ. ನಾನು ಆ ಹೆಣ್ಮಗಳು ಒಂದು 3 ದಿನ ನಾ ಕುಂತು ಕೇಳಿದೆ. ಹಸುನ ಕಣ್ಣು ಮುಚ್ಚಿ ಕೇಳ್ತಾ ಇದ್ದೀನಿ. ಎಂಥ ಆನಂದ ಆಯಿತು ಅಂತಂದ್ರೆ ಯಾವಾಗ ನಾವು ಆ ಲಿಂಗ ಪೂಜೆಯನ್ನ ಮಾಡಿ ಅನಿಮಿಷ ಧ್ಯಾನವನ್ನ ಮಾಡಿ ನಾವು ಯಾವ ಅವಸ್ಥೆಗೆ ಹೋಗಬಹುದು ಅದನ್ನು ಇಲ್ಲೇ ಕುಂತ ಅವಸ್ಥೆಯನ್ನು ಅನುಭವಿಸ್ತೀವಿ. ಅಂತ ಶಕ್ತಿ ಈ ಸಂಗೀತದೊಳಗೆ. ಮಾದೇವಪ್ಪ ನಾವು ಯಾಕೆ ಪೂಜೆ ಮಾಡ್ತೇವೆ? ಆ ಸಮಾಧಿ ಅವಸ್ಥೆಯೊಳಗೆ ನಿರಂತರವಾಗಿ ಇದ್ದಂಥ ವ್ಯಕ್ತಿ ಅವರು, ಅದಕ್ಕಾಗಿ ಅವ್ರನ್ನ ಪೂಜೆ ಮಾಡ್ತೇವೆ. ಈ ಜಗತ್ತಿನೊಳಗ ಪಾಂಡಿತ್ಯಕ್ಕೆ ಬೆಲೆ ಇಲ್ಲ. ಸಮಾಧಿ ಅವಸ್ಥೆಗೆ ಹೋಗಿ ಅದನ್ನು ಅನುಭವಿಸಿ ಅದರೊಳಗೆ ಯಾರಿರ್ತಾರೆ ಅವ್ರಿಗೆ ಬೆಲೆ ಅದ. ಪಾಂಡಿತ್ಯಕ್ಕೆ ಬೆಲೆ ಇಲ್ಲ. ಪಾಂಡಿತ್ಯ ಅವ್ರು ಇರುವವರೆಗೆ ಬೆಲೆ. ಪಾಂಡಿತ್ಯ ಮುಂದೆ ವಯಸ್ಸಾದಂಗ ಪಾಂಡಿತ್ಯ ಅಳಿತದೆ. ಎಷ್ಟೇ ಅಧ್ಯಯನ ಮಾಡಿರ್ಲಿ, ಎಷ್ಟೇ ಸಂಗೀತದ ಜ್ಞಾನ ಇರಲಿ, ಒಂದಿನ ಅಳಿತದೆ. ಆದ್ರೆ ನೀವೇನ ಸಮಾಧಿ ಅವಸ್ಥೆಯನ್ನು ಅನುಭವಿಸ್ತಿರ್ತೀರಲ್ಲ, ಅದರಲ್ಲಿ ಒಂದಾಗಿ ಏನಿರ್ತೀರಲ್ಲ ಅದು ಅಳೆಯಂಗಿಲ್ಲ. ಅದು ಯಾವಾಗಲೂ ನಮ್ಮ ಜೊತೆಗೆ ಇರ್ತದೆ. ಹಂಗ ಮಾದೇವಪ್ಪ ಅವ್ರು ಆಗಿರುವುದರಿಂದಲೇ ಅವರನ್ನು ಇವತ್ತು ಪೂಜೆ ಮಾಡ್ತಾರೆ, ಆರಾಧಿಸ್ತಾರೆ. ಈ
ಜಗತ್ತಿನೊಳಗ ಬಹಳ ಗಳಿಸಿದವನು ಪೂಜೆ ಯಾರು ಮಾಡಂಗಿಲ್ಲ, ಬಹಳ ದುಡ್ತಾನ ಅವನಿಗೂ ಯಾರು ಪೂಜೆ ಮಾಡಂಗಿಲ್ಲ, ಏನ್ ಬಹಳ ದೊಡ್ಡ ಕಟ್ಟಾನ ಅವನು ಯಾರು ಪೂಜೆ ಮಾಡಂಗಿಲ್ಲ. ಈ ಜಗತ್ತಿನೊಳಗ ನಮ್ಮ ದೇಶದೊಳಗಂತೂ ವಿಶೇಷವಾಗಿ ಪೂಜೆಯನ್ನ ಯಾರನ್ನು ಮಾಡೋದು ಅಂತಂದ್ರೆ ಯಾವುದಾದರೂ ಒಂದರೊಳಗೆ ಸಂಗೀತವೇ ಆಗಿರಬಹುದು, ಜ್ಞಾನವೇ ಆಗಿರಬಹುದು, ಭಕ್ತಿಯೇ ಆಗಿರಬಹುದು, ಕರ್ಮವೇ ಆಗಿರಬಹುದು, ಧ್ಯಾನವೇ ಆಗಿರಬಹುದು, ಯಾವುದರಲ್ಲಾದರೂ ಒಂದರೊಳಗ ಆ ಉತ್ತುಂಗತವಾದಂತಹ ಶಿಖರವನ್ನ ಏನು ಯಾರು ನಿಂದಿರ್ತಾರಲ್ಲ ಅವರನ್ನ ಈ ದೇಶದೊಳಗೆ ಗೌರವಿಸ್ತಾರ, ಆರಾಧಿಸ್ತಾರ. ಹಾಗ ಮಾದೇವಪ್ಪ ಅವರು ಸಹಿತ ಆ ಅವಸ್ಥೆಯನ್ನ ಅನುಭವಿಸಿದವರು, ಅನುಭವಿಸುತ್ತಲೇ ಇದ್ದವರು, ಅನುಭವಿಸುತ್ತಲೇ ಹೋದವರು. ಅವರು ಒಂದು ಭೃಂಗ ಇರ್ತದಲ್ಲ, ಆ ಭೃಂಗ ಕಮಲದ ಹೂವದಲ್ಲಿ ಹೋಗಿ ಆ ಮಧುವನ್ನ ಅನುಭವಿಸ್ತಾ ಇರ್ತಾರೆ.